ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈಗಿನ ಕಾಲದಲ್ಲಿ ಸಂತಾನವೇ ಬೇಡ ಅಂತ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿಕೊಳ್ಳೋರೇ ಹೆಚ್ಚು. ಆದರೆ ಅದೆಷ್ಟೋ ಮಂದಿಗೆ ಮಕ್ಕಳ ಭಾಗ್ಯವೇ ಇರೋದಿಲ್ಲ. ಕಾಣದ ದೇವರಿಗೆ ಕೈಮುಗಿದು ಸಂತಾನ ಕರುಣಿಸು ದೇವ ಅಂತ ಶರಣಾಗ್ತಾರೆ. ವೈದ್ಯರಿಂದ ಚಿಕಿತ್ಸೆ ಪಡೆಯೋದು, ಜ್ಯೋತಿಷ್ಯರ ಸಲಹೆ ಪಡೆಯೋದು, ಸಂತಾನಕ್ಕಾಗಿ ಪೂಜೆ ಮಾಡಿಸೋದು, ಹೀಗೆ ಎಲ್ಲ ಪ್ರಯತ್ನವನ್ನು ಮಾಡ್ತಾರೆ. ಸಂತತಿಯ ಯೋಗವನ್ನು ಅವರವರ ಜಾತಕದಿಂದ ನೋಡಬಹುದು. ಸಂತಾನ ಯೋಗ ಎಂದರೆ ಜ್ಯೋತಿಷ್ಯದಲ್ಲಿ ಮಕ್ಕಳಾಗುವ ಸಾಧ್ಯತೆ ಅಥವಾ ಭಾಗ್ಯವನ್ನು ಸೂಚಿಸುವ ಒಂದು ಪ್ರಮುಖ ಯೋಗ. ಇದನ್ನು ಕುಂಡಲಿ ನೋಡಿ ವಿಶ್ಲೇಷಿಸಲಾಗುತ್ತೆ. ಸಂತಾನ ಯೋಗದಲ್ಲಿ 3 ವಿಧಗಳಿವೆ. ಒಂದನೇದು ಶುಭ ಸಂತಾನ ಯೋಗ, ಅಂದರೆ ಸುಲಭವಾಗಿ ಮಕ್ಕಳಾಗುವುದು. ಎರಡನೇದು ವಿಳಂಬ ಸಂತಾನ ಯೋಗ, ಅಂದರೆ ಸ್ವಲ್ಪ ಸಮಯದ ನಂತರ ಮಕ್ಕಳಾಗುವುದು. ಮೂರನೇದು ಅಡಚಣೆ ಯೋಗ, ಅಂದರೆ ವೈದ್ಯಕೀಯ ಅಥವಾ ಆಧ್ಯಾತ್ಮಿಕ ಪರಿಹಾರ ಅತ್ಯಗತ್ಯವಾಗಬಹುದು. ಹೀಗೆ ಸಂತಾನದಲ್ಲೂ ವಿಧಗಳಿವೆ. ಅಷ್ಟಕ್ಕೂ ಜಾತಕದಲ್ಲಿ ಸಂತಾನ ಯೋಗವನ್ನು ಹೇಗೆ ಗುರುತಿಸುತ್ತಾರೆ, ಸಂತಾನ ದೋಷವಿದ್ದರೆ ಅದರ ಪರಿಹಾರ ಹೇಗೆ ಅನ್ನೋದನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಂತಾನ ಯೋಗದ ಉಲ್ಲೇಖ. ಸ್ನೇಹಿತರೆ, ಜನ್ಮ ಲಗ್ನದಿಂದ ಅಥವಾ ಚಂದ್ರ ರಾಶಿಯಿಂದ ಪಂಚಮ ಸಪ್ತಮಗಳನ್ನು ಭಾಗ್ಯಾಧಿಪತಿಯು ನೋಡಿದರೆ ಸಂತಾನ ಮತ್ತು ದಾಂಪತ್ಯವು ಸುಖಮಯವಾಗತ್ತೆ. ಲಗ್ನ ಅಥವಾ ಚಂದ್ರನಿಂದ ಪಂಚಮಾಧಿಪತಿ ಮತ್ತು ಸಪ್ತಮಾಪತಿಯು ನವಮದಲ್ಲಿ ಇದ್ದರೆ ಅತ್ಯಂತ ಸುಖಮಯ ದಾಂಪತ್ಯ ಜೀವನ ಹಾಗೂ ಸಂತತಿ ಸುಖ ಇರುತ್ತೆ. ಪಂಚಮದ ಅಧಿಪತಿಯು ಪಂಚಮದಲ್ಲಿ, ಸಪ್ತಮಾಧಿಪತಿಯು ನವಮದಲ್ಲಿ ಇದ್ದರೆ ಇಂತಹ ಜಾತಕದವರು ಸುಖಮಯ ದಾಂಪತ್ಯ ಜೀವನವನ್ನು ಮಾಡ್ತಾರೆ. ಪಂಚಮ, ಸಪ್ತಮ ಮತ್ತು ನವಮದಲ್ಲಿ ಶುಭ ಗ್ರಹಗಳು ಇದ್ದರೆ ಅಥವಾ ಈ ಮನೆಯನ್ನ ಶುಭ ಗ್ರಹಗಳು ನೋಡಿದರೆ ಇಂತಹ ಜಾತಕದವರಿಗೆ ಪುತ್ರ ಸಂತತಿಯೊಂದಿಗೆ ಸುಖಮಯ ದಾಂಪತ್ಯ ಜೀವನವನ್ನು ಅನುಭವಿಸ್ತಾರೆ. ಪಂಚಮ, ಸಪ್ತಮ ಮತ್ತು ನವಮಾಧಿಪತಿಗಳು ಷಷ್ಠ, ಅಷ್ಟಮ ಮತ್ತು ದ್ವಾದಶದಲ್ಲಿ ಇದ್ದರೆ ದಾಂಪತ್ಯ ಜೀವನ ಸುಖಮಯವಾಗಿರೋದಿಲ್ಲ. ಜಾತಕದಲ್ಲಿ ಬೇರೆ ಬೇರೆ ಭಾವಗಳಲ್ಲಿ ಪಂಚಮ, ಸಪ್ತಮ ಮತ್ತು ನವಮಾಧಿಪತಿ ಇದ್ದರೆ ದಾಂಪತ್ಯ ಜೀವನವು ಮಧ್ಯಮವಾಗಿರುತ್ತೆ. ಶುಕ್ರ, ಕುಜರ, ಯತಿಯು ಇದ್ದರೆ ದಾಂಪತ್ಯ ಜೀವನವು ಸುಖಮಯವಾಗಿರೋದಿಲ್ಲ. ಸ್ತ್ರೀ ಜಾತಕದಲ್ಲಿ ಶುಕ್ರನು ಅಸ್ತನಾಗದೆ ಅಷ್ಟಮ ಭಾವದಲ್ಲಿ ಇದ್ದರೆ ಅತ್ಯಂತ ಸುಖಮಯ ದಾಂಪತ್ಯ ಜೀವನ ಇರುತ್ತೆ. ಸಪ್ತಮ, ಅಷ್ಟಮದಲ್ಲಿರುವ ಕುಜ ದೋಷವು ಕೈಹಿಡಿಯುವ ಗಂಡನ ಜಾತಕದಲ್ಲಿ ಇದ್ದರೆ ಇವರಿಗೆ ಸುಖಮಯ ಜೀವನ ಇರುತ್ತೆ. ಪಂಚಮದಲ್ಲಿ ಶನಿ ಇದ್ದರೆ ಬಹಳ ವಿಳಂಬವಾಗಿ ಸಂತತಿಯಾಗತ್ತೆ. ಕುಂಭರಾಶಿಯು ಪಂಚಮವಾಗಿದ್ದು ಇಲ್ಲಿ ಶನಿ ಇದ್ದರೆ ಇವರಿಗೆ ಸಂತತಿಯಾಗುವುದು ಕಡಿಮೆ. ಪಂಚಮ ಸ್ಥಾನವು ಅಗ್ನಿ ರಾಶಿಯಲ್ಲಿ, ಅಲ್ಲಿ ಶನಿ ಇದ್ದರೆ ಇವರಿಗೆ ಮಕ್ಕಳಾಗುವುದಿಲ್ಲ. ಪಂಚಮ ಸ್ಥಾನದಲ್ಲಿ ಕುಜನಿದ್ದರೆ ಅಂಥವರಿಗೆ ಸಂತತಿಯಲ್ಲಿ ತಡೆಯಾಗತ್ತೆ. ಪಂಚಮದಲ್ಲಿ ಶುಕ್ರನಿದ್ದರೆ ಅಂಥವರಿಗೆ ಕನ್ಯಾ ಸಂತತಿ ಜಾಸ್ತಿ ಆಗುತ್ತೆ. ಪಂಚಮದಲ್ಲಿ ಕೇತು ಇದ್ದರೆ ಇವರ ಮಕ್ಕಳಿಂದ ಸುಖ ಸಿಗುವುದಿಲ್ಲ. ದಶಮದಲ್ಲಿ ಚಂದ್ರ ಇದ್ದರೆ ಕನ್ಯಾ ಸಂತತಿ ಜಾಸ್ತಿ ಆಗತ್ತೆ. ಪಂಚಮ ಸ್ಥಾನವು ಅಗ್ನಿ ರಾಶಿಯಾಗಿದ್ದು ಇಲ್ಲಿ ಮಂಗಳನಿದ್ದರೆ ಇವರಿಗೆ ಸಂತತಿ ಆಗೋದೇ ಇಲ್ಲ. ಲಗ್ನದಿಂದ ಪಂಚಮ ಸ್ಥಾನದಲ್ಲಿಯೂ ಮತ್ತು ಗುರು ಚಂದ್ರರಿಂದ ರಾಶಿಯಿಂದ ಪಂಚಮದಲ್ಲಿ ಪಾಪ ಗ್ರಹ ಇದ್ದು ಇದಕ್ಕೆ ಶುಭ ಗ್ರಹ ದೃಷ್ಟಿ ಇಲ್ಲದಿದ್ದರೆ ಇಂತಹ ಜಾತಕದವರಿಗೆ ಮಕ್ಕಳಾಗುವುದಿಲ್ಲ. ಸಂತಾನಕ್ಕೆ ಮಂತ್ರ ಜಾತಕದ ದ್ವಾದಶ ಭಾವಗಳಲ್ಲಿ ಮನುಷ್ಯನ ಜೀವಿತದ ಆಗು ಹೋಗುಗಳು ಅಡಕವಾಗಿರ್ತವೆ. ಲಗ್ನತ್ ಪಂಚಮ ಭಾವ ಪೂರ್ಣ ಪುಣ್ಯ ಹಾಗೂ ಸಂತಾನ ಭಾಗ್ಯವನ್ನು ಸೂಚಿಸುತ್ತೆ. ಗಂಡ ಹೆಂಡತಿಯ 2 ಜಾತಕಗಳನ್ನು ಪರೀಕ್ಷಿಸದೆ ಯಾವುದೇ ರೀತಿಯ ಸಂತಾನ ದೋಷ ತಿಳಿಯಲಾಗದು. ತೃತೀಯ ಭಾವ ವೀರ್ಯ ಸ್ಥಾನವೆಂದು ಕರೆಯಲ್ಪಟ್ಟಿದ್ದು ಶನಿ, ಬುಧ, ಕೇತು ಗ್ರಹಗಳು ನಪುಂಸಕ ಗ್ರಹಗಳೆಂದು ಹೇಳಲಾಗತ್ತೆ. ಪಂಚಮದಲ್ಲಿ ಶುಭ ಗ್ರಹಗಳಾದ ಗುರು, ಶುಕ್ರ ಹಾಗೂ ಬುಧ ಇದ್ದಲ್ಲಿ ಸತ್ಸಂತಾನವು, ವ್ಯತಿರಿಕ್ತವಾಗಿ ಪಾಪಗ್ರಹಗಳಾದ ಶನಿ, ರಾಹು, ಕೇತು, ಕುಜ, ರವಿಗಳಿದ್ದಲ್ಲಿ ದುಷ್ಟ ಸಂತಾನವು ಮತ್ತು ಪಂಚಮ ಭಾವಕ್ಕೆ ಸಂಬಂಧಿಸಿದಂತೆ ಸರ್ಪದೋಷ ಎನ್ನಲಾಗುತ್ತೆ. ಸಂತಾನ ಯೋಗ ಜಾತಕ ಮತ್ತು ದೋಷ ಪರಿಹಾರ ಕುಂಡಲಿಯಲ್ಲಿ ಪಂಚಮ ಸ್ಥಾನವನ್ನು ಕುಲಂಕುಷವಾಗಿ ಪರಿಶೀಲಿಸಿ ಸಂತಾನ ಯೋಗವನ್ನು ಹೇಳಬಹುದು. ವೃಶ್ಚಿಕ, ವೃಷಭ, ಕನ್ಯಾ ಮತ್ತು ಸಿಂಹ ರಾಶಿಗಳು ಅಲ್ಪ ಸಂತಾನದ ರಾಶಿಗಳು. ಈ ರಾಶಿಗಳು ಜಾತಕದಲ್ಲಿ ಪಂಚಮ ಭಾವವಾದರೆ ಇಂತಹ ಜಾತಕದವರಿಗೆ ಅಲ್ಪ ಸಂತಾನ ಯೋಗ ಇರುತ್ತೆ. ಪಂಚಮ ಭಾವದಲ್ಲಿ ಆ ಭಾವದ ಅಧಿಪತಿ ಪಾಪಗ್ರಹ ಇದ್ದರೂ ಅಂಥವರಿಗೆ ಸಂತಾನ ಯೋಗ ಇರುತ್ತೆ. ಪಂಚಮದ ಅಧಿಪತಿಯು ಪಾಪಗ್ರಹವಾಗಿ ಅದರೊಂದಿಗೆ ಇನ್ನೊಂದು ಪಾಪಗ್ರಹ ಇದ್ದರೆ ಅಂಥವರಿಗೆ ಬಹು ಸಂತಾನ ಫಲ ಇರುತ್ತೆ.
ಪಂಚಮದಲ್ಲಿ ಅದರ ಅಧಿಪತಿ ಸ್ವಂತ ಮನೆಯಲ್ಲಿ ಅಥವಾ ಉಚ್ಚನಾಗಿದ್ದರೆ ಇಂಥವರಿಗೆ ಸಂತಾನ ನಷ್ಟವಾಗತ್ತೆ. ರವಿಯು ವೃಶ್ಚಿಕ, ವೃಷಭ, ಕನ್ಯಾ ಮತ್ತು ಸಿಂಹ ರಾಶಿಯಲ್ಲಿರುವಾಗ ಇದು ಪಂಚಮ ಭಾವವಾಗಿ ಅಷ್ಟಮದಲ್ಲಿ ಶನಿ, ಲಗ್ನದಲ್ಲಿ ಕುಜನಿದ್ದರೆ ಇವರಿಗೆ ಬಹಳ ತಡವಾಗಿ ಸಂತಾನವಾಗತ್ತೆ. ರವಿಯು ಕರ್ಕಾಟಕ ರಾಶಿಯಲ್ಲಿ ಅಥವಾ ಬೇರೆ ಗ್ರಹಗಳೊಂದಿಗೆ ಇದ್ದು ಇದು ಪಂಚಮ ಭಾವವಾದರೆ ಇವರಿಗೆ ಎರಡನೆಯ ಹೆಂಡತಿಯಿಂದ ಮಕ್ಕಳಾಗತ್ತೆ. ಚಂದ್ರ, ಬುಧರು ಕರ್ಕಾಟಕ ರಾಶಿಯಲ್ಲಿದ್ದು ಅದು ಪಂಚಮ ಭಾವವಾದರೆ ಇವರಿಗೆ ಅಲ್ಪ ಸಂತಾನ ಯೋಗವಾಗತ್ತೆ. ಗುರು ಕರ್ಕಾಟಕ ರಾಶಿಯಲ್ಲಿದ್ದು ಅದು ಪಂಚಮ ಭಾವವಾದರೆ ಆಗ ಹೆಚ್ಚು ಸ್ತ್ರೀ ಸಂತಾನವಾಗತ್ತೆ. 4ನೇ ಮನೆಯಲ್ಲಿ ಪಾಪಗ್ರಹ ಇದ್ದು ದಶಮದಲ್ಲಿ ಚಂದ್ರ, ಸಪ್ತಮದಲ್ಲಿ ಶುಕ್ರ ಇರುವವರಿಗೆ ಮಕ್ಕಳಾಗುವುದಿಲ್ಲ. ಲಗ್ನದಲ್ಲಿ ಪಂಚಮ, ಅಷ್ಟಮ ವ್ಯಯದಲ್ಲಿ ಪಾಪಗ್ರಹವಿದ್ದರೆ ಇವರಿಗೆ ಮಕ್ಕಳ ಯೋಗ ಇರೋದಿಲ್ಲ. ಪಾಪಗ್ರಹಗಳು 4ನೇ ಮನೆಯಲ್ಲಿ ಗುರು ಪಂಚಮದಲ್ಲಿ, ಶುಕ್ರ, ಬುಧರು ಸಪ್ತಮದಲ್ಲಿದ್ದರೆ ಅವರಿಗೆ ಮಕ್ಕಳಾಗುವುದಿಲ್ಲ. ಲಗ್ನ ಪಾಪಗ್ರಹ ಚಂದ್ರನು ಪಂಚಮದಲ್ಲಿ, ಅಷ್ಟಮ, ದ್ವಾದಶದಲ್ಲಿ ಪಾಪಗ್ರಹಗಳಿದ್ದರೆ ಅಂಥವರಿಗೆ ಮಕ್ಕಳಾಗುವುದಿಲ್ಲ. ಲಗ್ನದಲ್ಲಿ ಪಾಪಗ್ರಹ ಇದ್ದರೆ ಪಂಚಮಾಧಿಪತಿಯು ತೃತೀಯದಲ್ಲಿ ಮತ್ತು ಚತುರ್ಥದಲ್ಲಿ ಚಂದ್ರನೊಂದಿಗೆ ಇದ್ದರೆ, ಲಗ್ನಾಧಿಪತಿಯು ಪಂಚಮದಲ್ಲಿದ್ದರೆ ಇಂಥವರಿಗೂ ಕೂಡ ಮಕ್ಕಳಾಗುವುದಿಲ್ಲ. ಆದರೆ ಪಂಚಮಾಧಿಪತಿಯು ಬಲಿಷ್ಠನಾಗಿದ್ದರೆ ಅವರಿಗೆ ಒಳ್ಳೆಯ ಪುತ್ರರು ಜನಿಸ್ತಾರೆ. ರವಿ, ಗುರು ಮತ್ತು ಚಂದ್ರ ವಿಷಮ ರಾಶಿಯಲ್ಲಿ ಪುರುಷ ನವಾಂಶ ಬಲಿಷ್ಠನಾಗಿದ್ದರೆ ಇವರಿಗೆ ಗಂಡು ಸಂತಾನವಾಗತ್ತೆ. ಗುರು ಮತ್ತು ರವಿಯು ಲಗ್ನದಲ್ಲಿ ವಿಷಮ ಭಾಗದಲ್ಲಿದ್ದರೆ ಗಂಡು ಮಗುವಿನ ಜನನವಾಗತ್ತೆ. ಲಗ್ನದಿಂದ ವಿಷಮ ಭಾವದಲ್ಲಿ ಚಂದ್ರ, ಶುಕ್ರ ಮತ್ತು ಕುಜನಿದ್ದರೆ ಹೆಣ್ಣು ಸಂತಾನವಾಗತ್ತೆ. ಪಂಚಮಾಧಿಪತಿಯು ಪುರುಷ ನವಾಂಶದಲ್ಲಿದ್ದರೆ ಪುರುಷ ಗ್ರಹಗಳೊಂದಿಗೆ ಮತ್ತು ಪುರುಷ ಗ್ರಹಗಳ ದೃಷ್ಟಿ ಇದ್ದರೆ ಎಲ್ಲ ಸಂತಾನವು ಗಂಡು ಸಂತಾನವಾಗತ್ತೆ. ಪಂಚಮಾಧಿಪತಿಯು ಸ್ತ್ರೀ ರಾಶಿ ಮತ್ತು ಸ್ತ್ರೀ ನವಾಂಶದಲ್ಲಿದ್ದು ಸ್ತ್ರೀ ಗ್ರಹಗಳೊಂದಿಗೆ ಇದ್ದರೆ ಅಥವಾ ಪುರುಷ ಗ್ರಹದ ದೃಷ್ಟಿಯಲ್ಲಿದ್ದರೆ ಇವರಿಗೆ ಹೆಣ್ಣು ಸಂತಾನವಾಗತ್ತೆ. ಅಷ್ಟಕ್ಕೂ ಸಂತಾನ ದೋಷಕ್ಕೆ ಪರಿಹಾರ ಹೇಗೆ? ಸಂತಾನ ದೋಷ ಇರುವ ತಿಥಿಗೆ ಅನುಗುಣವಾಗಿ ದೋಷ ಪರಿಹಾರವನ್ನು ಮಾಡಬೇಕು. ಸಂತಾನ ದೋಷ ಇರುವವರ ತಿಥಿಯು ಷಷ್ಠಿಯಾದರೆ ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನು ಮಾಡಬೇಕು. ಚತುರ್ಥ ತಿಥಿಯಾದರೆ ನಾಗದೇವತೆಯ ಆರಾಧನೆಯನ್ನು ಮಾಡಬೇಕು. ನವಮಿಯಾದರೆ ರಾಮಾಯಣ ಪುರಾಣ ಶ್ರವಣ ಮಾಡಬೇಕು. ಅಷ್ಟಮಿ ತಿಥಿಯಾದರೆ ಶ್ರವಣೋಪವಾಸ ಮಾಡಬೇಕು. ಚತುರ್ದಶಿಯಾದರೆ ರುದ್ರ ಪೂಜೆ ಮಾಡಬೇಕು. ದ್ವಾದಶಿಯಾದರೆ ಅನ್ನದಾನ ಮಾಡಬೇಕು. ಅಮಾವಾಸ್ಯೆ ಅಥವಾ ಹುಣ್ಣಿಮೆಯಾದರೆ ಪಿತೃ ಕಾರ್ಯವನ್ನು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಮಾಡಬೇಕು. ಸಂತಾನ ದೋಷ ಇರುವವರು ಸಂಬಂಧಿಸಿದ ಗ್ರಹಗಳ ವೃಕ್ಷ ಪೂಜೆ ಮಾಡಿದರೆ ಒಳ್ಳೆಯದಾಗತ್ತೆ. ಸಂತಾನ ಫಲವು ಸಿದ್ಧಿಸುತ್ತೆ. ಮಕ್ಕಳ ಫಲವಿಲ್ಲದಕ್ಕೆ ಹಲವು ಕಾರಣಗಳು. ನೋಡಿ, ನಮಗೆ ಮದುವೆಯಾಗಿ 8 ವರ್ಷವಾಯಿತು, ಇನ್ನೂ ಕೂಡ ಮಕ್ಕಳಾಗಿಲ್ಲ ಅಂತ ಹೇಳ್ತಾರೆ. ಕೆಲವರು ದೇವರ ಮೊರೆ ಹೋದ್ವಿ, ಹಲವಾರು ವೈದ್ಯರುಗಳನ್ನು ಭೇಟಿಯಾಗಿ ಅವರು ಹೇಳಿದ ಎಲ್ಲ ಪರೀಕ್ಷೆಗಳನ್ನು ಮಾಡಿಸಿದ್ದೇವೆ, ಆದರೂ ಮಕ್ಕಳಾಗಿಲ್ಲ. ಕೆಲವರು ಜ್ಯೋತಿಷಿಗಳ ಬಳಿ ಕುಂಡಲಿಗಳನ್ನು ಪರಿಶೀಲಿಸಿ ಅವರು ಹೇಳಿದ ಪೂಜೆ ಪುನಸ್ಕಾರಗಳೆಲ್ಲವನ್ನೂ ಮಾಡಿದರೂ ಮಕ್ಕಳಾಗಲಿಲ್ಲ ಅಂತ ಕಣ್ಣೀರಾಗ್ತಾರೆ. ಇತ್ತೀಚಿನ ದಿನಗಳಲ್ಲಿ ಮದುವೆ ಮೊದಲು ಸಾಲಾವಳಿ ಕೇಳುವುದು ಕಡಿಮೆ. ಹಿಂದಿನ ದಿನಗಳಲ್ಲಿ ತಂದೆ ತಾಯಿಗಳು ತಮ್ಮ ಮಗಳ ಅಥವಾ ಮಗನ ಜಾತಕವನ್ನು ಜ್ಯೋತಿಷಿಗಳ ಬಳಿ ತೋರಿಸ್ತಾ ಇದ್ರು. ಜಾತಕ ಇಲ್ಲದವರು ಹೆಸರು ಬಲದ ಮೇಲೆ ಸಾಲಾವಳಿ ಬರುವುದೋ ಇಲ್ಲವೋ ಅಂತ ಪರೀಕ್ಷಿಸ್ತಿದ್ರು. ಇನ್ನು ಕೆಲವರು ದೇವರ ಅಪ್ಪಣೆ ಕೇಳಿ ವಿವಾಹ ಕಾರ್ಯ ನೆರವೇರಿಸ್ತಿದ್ರು. ಕೆಲವರು ಈ ಪದ್ಧತಿಯನ್ನು ಈಗಲೂ ಮುಂದುವರೆಸಿದ್ದಾರೆ. ಆದರೆ ಹೆಚ್ಚಿನವರು ಅದರಿಂದ ದೂರವೇ ಉಳಿದಿದ್ದಾರೆ. ದೋಷಗಳ ಪರಿಹಾರ ಜಾತಕದಲ್ಲಿ ಕುಜದೋಷ ಹಾಗೂ ಬೇರೆ ಇನ್ನೇನಾದರೂ ತೊಂದರೆ ಇದ್ದರೆ ಅದಕ್ಕೆ ಪರಿಹಾರವಾಗಿ ಸಾಲಾವಳಿ ವಿಚಾರದಲ್ಲಿ 18 ಗುಣ ಮೇಲ್ಪಟ್ಟು ಬಂದಾಗ ವಿವಾಹ ನಡೆಸಬಹುದು ಅಂತಾರೆ. ಸಂತಾನವಾಗದಕ್ಕೆ ಇದು ಕಾರಣವಾ? ಸ್ನೇಹಿತರೆ, ಎಲ್ಲ ರೀತಿ ವಿಚಾರ ವಿನಿಮಯ ಮಾಡಿದ್ರೂ ಕೂಡ ಒಂದೊಂದು ಸಲ ಮಕ್ಕಳ ಫಲ ಆಗೋದಿಲ್ಲ. ಕಾರಣಗಳೇನು ಎಂಬ ಪ್ರಶ್ನೆಗೆ ಉತ್ತರ, ಮೊದಲನೆಯದು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪದ ಫಲಗಳು. ಅದರ ಜೊತೆ ಪ್ರೇತಶಾಪ, ಗುರುಶಾಪ, ಪಿತೃಶಾಪ, ಸರ್ಪಶಾಪ, ಮಾತೃಶಾಪ ಹೀಗೆ ಮುಂತಾದ ಶಾಪಗಳನ್ನು ಮಾಡಿದ ತಪ್ಪಿಗೆ ಹಾಗೂ ಈ ಯಾವುದಾದರೂ ಶಾಪಗಳ ಪಾಪದಿಂದ ಮಕ್ಕಳ ಫಲಗಳಾಗೋದಿಲ್ಲ. ಕುಂಡಲಿಯಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವಿಚಾರಗಳನ್ನು ತಿಳಿದುಕೊಳ್ಳಬಹುದು. ಹೀಗೆ ಪೂರ್ವ ಜನ್ಮದ ಪಾಪದ ಫಲದಿಂದ ಮಕ್ಕಳ ಭಾಗ್ಯವಿಲ್ಲವೆಂದು ಅನುಭವಿ ಜ್ಯೋತಿಷಿಗಳಿಂದ ತಿಳಿದುಕೊಂಡ ನಂತರ ಸಂಬಂಧಪಟ್ಟ ಶಾಪದ ಫಲಗಳನ್ನು ಪೂಜೆ, ಹೋಮ ಮುಂತಾದವುಗಳನ್ನು ಕ್ರಮಬದ್ಧವಾಗಿ ಆಚರಣೆ ಮಾಡಿ ಮಕ್ಕಳ ಭಾಗ್ಯವನ್ನು ಪಡೆಯಬಹುದು. ಕೆಲವು ವೈಜ್ಞಾನಿಕ ರೀತಿಯಲ್ಲಿ ಮಕ್ಕಳ ಭಾಗ್ಯ ದೊರಕದೇ ಇರಬಹುದು. ಅದು ಜ್ಯೋತಿಷ್ಯ ಶಾಸ್ತ್ರದ ಮೂಲಕ. ಇದೇನು ವೈಜ್ಞಾನಿಕಕ್ಕೂ ಜ್ಯೋತಿಷ್ಯಕ್ಕೂ ಏನು ಸಂಬಂಧ ಎಂಬ ಪ್ರಶ್ನೆ ಇಲ್ಲಿ ಬರುತ್ತೆ. ಅಲ್ಲದೆ ಅದಕ್ಕೆ ಉತ್ತರ ಜ್ಯೋತಿಷ್ಯ ಶಾಸ್ತ್ರವೂ ಕೂಡ ವಿಜ್ಞಾನವೇ ಅನ್ನೋದು. ಇನ್ನು ವೈಜ್ಞಾನಿಕವಾಗಿ 2 ಭಾಗಗಳಾಗಿ ವಿಂಗಡಿಸಬಹುದು. ಪಕ್ಷಪಾತದ ಬಂಜೆತನ ಹಾಗೂ ನಪುಂಸಕತ್ವದಿಂದ ಮಕ್ಕಳ ಫಲ ದೊರಕದೇ ಇರಬಹುದು.
ವೈದ್ಯಕೀಯ ಪರೀಕ್ಷೆಗೆ ಒಳಗಾದ ನಂತರ ಹೆಣ್ಣಿನಲ್ಲಿ ತೊಂದರೆ ಇರಬಹುದು ಅಥವಾ ಗಂಡಿನಲ್ಲಿ ತೊಂದರೆ ಇರಬಹುದು. ಅಂತಹ ಸಂದರ್ಭಗಳಲ್ಲಿ ಕೆಲವು ಔಷಧಿಗಳಿಂದ ಮಕ್ಕಳಾಗುವ ಸಂಭವ ಇರುತ್ತೆ. ಒಂದು ವೇಳೆ ಔಷಧಿಯಿಂದ ಸಂತಾನ ಫಲ ದೊರಕದೇ ಇದ್ದಾಗ ದತ್ತು ಪಡೆದುಕೊಳ್ಳಬೇಕಾದ ಪ್ರಸಂಗವೂ ಬರಬಹುದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಕ್ಕಳ ಫಲವನ್ನ ನವಾಂಶ ಮತ್ತು ಸಪ್ತಾಂಶ ಕುಂಡಲಿಗಳನ್ನು ನೋಡಿದಾಗ ಮಕ್ಕಳ ಭಾಗ್ಯದ ವಿಚಾರ ಗೋಚರವಾಗತ್ತೆ. ಒಂದನೇದು 5ನೇಯ ಭಾವಾಧಿಪತಿ ಪುರುಷ ರಾಶಿ ಹಾಗೂ ಪುರುಷ ನವಾಂಶದಲ್ಲಿದ್ದರೆ ಗಂಡು ಮಗುವಿನ ಫಲ ದೊರಕತ್ತೆ. 2ನೇದು 5ನೇಯ ಭಾವಾಧಿಪತಿ ನಪುಂಸಕ ರಾಶಿ ಹಾಗೂ ನಪುಂಸಕ ನವಾಂಶದಲ್ಲಿದ್ದರೆ ಅಂಥವರಿಗೆ ನಪುಂಸಕ ಮಗುವಿನ ಫಲ ದೊರೆಯುತ್ತೆ. 3ನೇದು 5ನೇಯ ಭಾವಾಧಿಪತಿ ಸ್ತ್ರೀ ರಾಶಿ ಹಾಗೂ ಸ್ತ್ರೀ ನವಾಂಶದಲ್ಲಿದ್ದರೆ ಅಂಥವರಿಗೆ ಹೆಣ್ಣು ಮಗುವಿನ ಫಲ ದೊರೆಯುತ್ತೆ. 4ನೇದು 5ನೇ ಭಾವಾಧಿಪತಿ ದ್ವಿಸ್ವಭಾವ ರಾಶಿ ಹಾಗೂ ದ್ವಿಸ್ವಭಾವ ನವಾಂಶದಲ್ಲಿದ್ದರೆ ಅಂಥವರಿಗೆ ಅವಳಿ ಜವಳಿ ಮಕ್ಕಳ ಫಲ ಪ್ರಾಪ್ತಿಯಾಗತ್ತೆ. ಇನ್ನು ಅನೇಕ ಗ್ರಂಥಗಳಾದ ಸತ್ಯ ಜಾತಕ, ಫಲಾಧಿಪತಿ, ಸರ್ವಧ ಚಿಂತಾಮಣಿ, ಬೃಹತ್ ಪರಾಶರ ಹೋರಾಶಾಸ್ತ್ರ, ಜಾತಕ ಪಾರಿಜಾತಕ, ಮಂತ್ರೇಶ್ವರ ಕೃತಿ, ಸಂಕೇತ ನಿಧಿ ಹೀಗೆ ಹಲವು ಗ್ರಂಥಗಳಲ್ಲಿ ಮಕ್ಕಳು ನಿಧಾನವಾಗಿ ಆಗುವುದಕ್ಕೆ ಹಾಗೂ ಮಕ್ಕಳ ಫಲ ಇಲ್ಲದಿರುವುದಕ್ಕೆ ಕಾರಣಗಳು ಹೇಗೆ ಗ್ರಹಗತಿಗಳಿಂದ ಆಗುತ್ತಿದೆ ಎಂಬ ವಿಚಾರಗಳನ್ನು ತಿಳಿಸಿದೆ. ಆದ್ದರಿಂದ ಯಾರೇ ಆದರೂ ಮಕ್ಕಳ ಫಲವಿಲ್ಲದಿದ್ದಾಗ ಅನುಭವಿ ಜ್ಯೋತಿಷ್ಯರಿಂದ ಜಾತಕವನ್ನು ಪರಿಶೀಲಿಸಿ ಸಂಬಂಧಪಟ್ಟ ತೊಂದರೆ ಹಾಗೂ ಶಾಪದ ಫಲಗಳನ್ನು ತಿಳಿದು ಅದಕ್ಕೆ ಸಂಬಂಧಿಸಿದ ಪೂಜೆ, ಹೋಮ, ಜಪ ತಪಗಳಿಂದ ಮಕ್ಕಳ ಫಲ ಪಡೆದು ಸುಖ ಸಂತೋಷದಿಂದ ಬಾಳಬಹುದು. ಜ್ಯೋತಿಷ್ಯ ಅಂದರೆ ವಿಜ್ಞಾನ. ಈ ವಿಜ್ಞಾನದ ಮೂಲವೇ ಮಾನವ ಜೀವ ಜಂತುಗಳು ಅನ್ನೋದನ್ನು ಮರೆಯೋ ಹಾಗಿಲ್ಲ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.